ಹಾ ಹಾ, ಪ್ರತಿ ವರ್ಷ ಮಲ್ಲೇಶ್ವರಂನಲ್ಲಿ ನನ್ನ ಹಬ್ಬಕ್ಕೆ ಭರ್ಜರಿ ಗಲಾಟೆ ಇರ್ತಿತ್ತು. ಈ ವರ್ಷ ಬೇರೆ ಕರೆಂಟ್ ಇಲ್ಲ, ಅಲ್ಲಿನ ಸ್ಥಿತಿ ಹೆಂಗೈತೋ ಗೊತ್ತಿಲ್ಲ. ಅದ್ರದ್ದು ಹಣೆ ಬರ ಏನೈತೆ ಒಂದ್ಸಲ ನೋಡ್ಕೊಂಡ್ ಬಂದ್ಬಿಡೋಣ. ಅಯ್ಯೋ, ನಮ್ಮ ಅಪ್ಪನಿಗೆ ಅಪ್ಪನ ಕಾಯಕ, ಅಮ್ಮನಿಗೆ ಅಮ್ಮನ ಕಾಯಕ ಹೆಂಗೋ ಪಾಪ ಇವ್ರಿಗೆ ಇವ್ರ ಕಾಯಕನೇ ಮುಖ್ಯ. ಕೆಲವ್ರಿಗೆ ನನ್ನ ಹಬ್ಬ ಅಂದ್ರೆ ಮಜಾ, ಇನ್ ಕೆಲವ್ರಿಗೆ ಸಜಾ, ಇನ್ನೂ ಕೆಲವ್ರಿಗೆ ಸಂಭ್ರಮ ಸಡಗರ. ಪಾಪ ಅದ್ಯಾವ ಊರಿನ ರೈತನೋ ಏನೋ ಗೊತ್ತಿಲ್ಲ, ನನ್ನ ಹಬ್ಬಕ್ಕೆ ಬಾಳೆ ಗಿಡದ ಜೊತೆಗೆ ಸಂಸಾರ ಸಮೇತ ಬೀದಿಲ್ ಬಿಡಾರ ಹೂಡ್ಬಿಟ್ಟವನೆ. ಓ ಶಿವ ಪರಮಾತ್ಮ, ಇಲ್ಲಿ ನೋಡು, ಬಾಳೆ ಎಲೆ ಮಾರಿ ಮಾರಿ ಸುಸ್ತಾಗಿ ಇಲ್ಲೇ ಪಾಚ್ಕೊಂಡ್ಬಿಟ್ಟಿದ್ದಾನೆ. ಅಯ್ಯಯ್ಯಯ್ಯೋ, ನನ್ನ ಈ ಪುಟ್ಟ ಪುಟ್ಟ ಮೂರ್ತಿಗಳನ್ನ ನೋಡೋಕೆ ನಂಗೆ ತುಂಬಾ ಖುಷಿ ಆಗ್ತಿದೆ. ಅಬ್ಬ, ಇವುಗಳನ್ನೆಲ್ಲ ನೋಡಿ ನೋಡಿ ಸುಸ್ತಾಗ್ಬಿಡ್ತು. ತಂದೆ ಕಾಪಾಡಪ್ಪ. ಅಯ್ಯೋ, ಇದೇನಪ್ಪ, ನಮ್ಮ ದೇವಲೋಕದಲ್ಲಿ ನಾರ್ದಂದು ವೀಣೆ ಕೊಯ್ ಕೊಯ್ ಅಂದಂಗೆ ಇಲ್ಲಿ ಇದೇನೋ ಕೊಯ್ ಕೊಯ್ ಅಂತೈತೆ. ಅಯ್ಯಯ್ಯೋ, ಏನಂತ ಅರ್ಥನೇ ಆಗ್ತಿಲ್ವಲ್ಲಪ್ಪ ಪರಮೇಶ್ವರ. ನಂಗೆ ಒಂದು ಕಡೆ ಹಬ್ಬದ ಸಂಭ್ರಮ ಆದ್ರೆ ಇನ್ನೊಂದು ಕಡೆ ನೋವು. ಯಾಕೆ ಅಂತ ನೀವು ಕೇಳ್ಬೋದು. ನೀವು ಕೇಳದೆ ಇದ್ರು ಹೇಳ್ತೀನಿ ಕೇಳಿ. ಊರು ಹೋಗು ಕಾಡ್ ಬಾ ಅಂತ ಇರೋ ಈ ವಯಸ್ಸಲ್ಲಿ, ಅದು ಈ ರಾತ್ರಿ ಚಳಿಯಲ್ಲಿ, ಕತ್ತಲ ಬೆಳಕಲ್ಲಿ, ಕತ್ತಲ ಬೆಂಗಳೂರಿನಲ್ಲಿ ಕುಳಿತು ಹಬ್ಬದ ವ್ಯಾಪಾರ ಮಾಡ್ತಾ ಇದ್ದಾರಲ್ಲೋ ತಂದೆ, ಇವ್ರನ್ನ ಕಾಪಾಡಪ್ಪ, ಕಾಪಾಡು. ಅಬ್ಬಬ್ಬಬ್ಬಬ್ಬಾ, ಈ ಕತ್ತಲ ಬೆಂಗಳೂರು ಸುತ್ತಿ ಸುತ್ತಿ ತುಂಬ ಸುಸ್ತಾಯ್ತು. ಹೊಟ್ಟೆ ಬೇರೆ ಹಸಿತೈತೆ. ತಿನ್ನಕ್ಕೇನಾದ್ರೂ ಸಿಗುತ್ತಾ ನೋಡೋಣ. ಆಹಾ, ಈ ಹಣ್ಣು ಸರಿ ಇದೆಯಾ? ಅಯ್ಯ, ಚೀಚಿ ಚೀಚಿ ಚಿ, ಇದ್ಯಾಕೋ ಹುಳಿ ಇದೆಯಲ್ಲಪ್ಪ. ಹೋಗ್ಲಿ, ಈ ಬಾಳೆಹಣ್ಣಾದರೂ ತಿನ್ನೋಣ. ಅಯ್ಯೋ ಇಲ್ಲ, ಇದನ್ನು ತಿನ್ನೋಕೆ ನನ್ನಿಂದ ಅಂತೂ ಆಗೋದಿಲ್ಲ. ಅಯ್ಯೋ, ಏನು ಮಾಡೋದು ಇವಾಗ? ತುಂಬ ಹೊಟ್ಟೆ ಬೇರೆ ಹಸಿತೈತೆ. ನೋಡೋಣ, ಹಿಂಗೆ ನಡ್ಕೊಂಡೋಗಿ ಏನಾದರೂ ಸಿಗುತ್ತಾ? ಅಬ್ಬಾ, ಆಹಾ ಹಾ ಹಾ, ಈ ಮನೆ ಬಾಗಿಲು ತೆಗ್ದಿದೆ, ಒಳಗೋಗಿ ನೋಡೋಣ. ಹಾ 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 ಹಾ, ಇವ್ರು ಕಂಡ್ರಪ್ಪ ನಿಜವಾದ ಬ್ಯಾಚುಲರ್ ಅಂದರೆ. ಹಬ್ಬನೇ ಇರಲಿ, ಹರಿದಿನಗಳೇ ಬರಲಿ, ನಮಗೇನು ಸಂಬಂಧನೇ ಇಲ್ಲ, ಅದೆಲ್ಲ ಬರೀ ಫ್ಯಾಮಿಲಿಗಳಿಗೆ ಮಾತ್ರ ಅಂತ ಪ್ಯಾಕ್ ಹಾಕೊಂಡು ಕೂತ್ಕೊಂಡವ್ರಲ್ಲಪ್ಪ. ನನಗೂ ಸುಸ್ತಾಗೈತೆ. ಇವ್ರು ಪ್ಯಾಕ್ ಆಡೋದನ್ನ ನೋಡಿಕೊಂಡು ಹಂಗೆ ಸ್ವಲ್ಪ ಹೊತ್ತು ಕೂತ್ಕೊಂಡ್ಬಿಡ್ತೀನಿ. ಅಯ್ಯೋ ಶಿವನೇ,
ಈ ಹಾಳಾದ ಬೆಂಗಳೂರಿಗೆ ಯಾವ ಪವರ್ಲೆಸ್ ಶನಿ ವಕ್ರಿಸ್ಕೊಂಡ್ಬಿಟ್ಟವನೋ ಗೊತ್ತಿಲ್ವಲ್ಲಪ್ಪ. ಕರೆಂಟ್ ಹೋಗ್ತಾನೇ ಇದೆ.